ಕಾಣ್ತಾವ ವಿನ ಅಲ್ಲಿನ ಸುಖ ಇಲ್ಲ ಅಂತ ಹೇಳ್ತಾನ. ಹೌದು. ಕತ್ತಿಗೆ ಕತ್ತಿ ಕೂಡಿದ್ರ ಲತ್ತಿನ ವಿನ ಅಲ್ಲಿನ ಸುಖ ಇಲ್ಲ ಅಂತ ಇಲ್ಲ. ಜ್ಞಾನಿಗೆ ಜ್ಞಾನಿ ಕೂಡಿದ್ರಂದ್ರ ನಿಮ್ ಕಡೆ ಮಳೆ ಬೆಳೆ ಸೇಮ ಸಮಾಚಾರ ಹೆಂಗೈತಿ ಹಾ ಹೇಳುದು ಕೇಳುದು ನಡೀತದ ಅಂತ ಹೇಳ್ತಾನ. ಶನಿ ಬಂದೆಲ್ಲ ಕಬ್ಬೆಲ್ಲ ಕೆತ್ಕೊಂಡ್ ಹೋಗ್ಯದ. ಅದೇತು ನೀ ಈಚೆ ಕಡೆ ಮುನ್ಷಿ ಮಲ್ಲಪ್ಪ. ಹಾ ಮೀಸಿ. ಹಾ ಮುನ್ಷಿ ಮುನ್ಸಿ ಮೀಸಿ ಅಲ್ಲ ಮುನ್ಷಿ ಮಲ್ಲಪ್ಪ. ಹಾ ಹಾ ಹಾನ ನಿಮಗ ಆಷಾಢದಾಗ ಯಾನ್ ಬೇಡದಂಗ ಆತದ ನೋಡ ಹಂಗ ಆತದ ನಿಮಗ. ಹೆಂಗಾಗ್ಯದ್ರಿ? ಯಾನ್ ಹೇಳಕ್ ಟೈಮ್ ಇಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಟೈಮ್ ಸ್ವಲ್ಪದ. ಕಮಿಟಿ ಹಿರಿಯರ ಸೂಚನೆ ಅದ ನನಗ. ಹಾ ಸಾಹೇಬ್ರ ನಿಮ್ಮ ಜರ ಬಾಯಿ ಅಡ್ಡಗಲ್ ಬಾಳದ ಕಿರ್ದ್ ಹಿಡ್ದು ಮಾರ ಕಟ್ರಿ. ಹಾ ಹೇಳ್ಯಾರ ಅವ್ರ ನನಗ. ಅದಕ್ಕಿರ್ಲಿ ಈಗ ಬಾಳ ಮಾತಾಡೋಕ್ಕಿಂತಲೂ ಮೂಲತ್ವವಾಗಿ ವಿಷಯದ ಕಡೆ ಬರುನ. ಹಾ ಬರ್ರಿ. ನಾ ಹೋದ ಪಾಳ್ಯದಲ್ಲಿ ಒಂದು ಮಾತಂತಿದ್ದ. ಏನಂದಿರಿಪ್ಪ? ಗುಣಾನೇ ಶ್ರೇಷ್ಠ ಅಂದ್ರ ರಾಯಪ್ಪಗೆ ಹೋಗಾಗ ಹಣಿ ತುಂಬ ಬಂಡಾರ ಹಚ್ಚಿ ತೆಲಿ ಮ್ಯಾಗ ಹಸ್ತಿ ಎಳದ ಕಳವ್ರಿ ಅಂತ ಹೇಳಿದಾಗ. ಹೌದು. ಅದಕ್ಕ ನಮ್ಮ ರಾಯಪ್ಪ ಒಂದು ಮಾತು ಹೇಳ್ದ. ಏನತ್ರಿ? ನಾ ಮಾಶಾಳದೊಳಗ ಹಾಡ್ಲಗತ್ತಿದ ಸಂತು ಮಾಸ್ತರ್ ಅವರು ಫೋನ್ ಹಚ್ಚಿದ್ರು. ನಾ ಹಾಡಿನೊಳಗಿದ್ದ ನಾನ ಮರ್ದಿವ್ಸ ಕಮಿಟಿ ಹಿರಿಯರು ಎಲ್ಲಾರು ಕೂಡಿ ನನಗೆ ಫೋನ್ ಮಾಡಿದಾಗ ಸಂತೋಷ್ ಮಾಸ್ತರ್ ಅವರಿಗೆ ಅವ್ರ ಗುಣ ನೋಡಿ ನಾ ಹೇಳ್ದ. ಏನು ಕೊಡ್ತೀರಿ ಕೊಡ್ರಿ, ಕೊಟ್ಟಿದೆ ತಗೊಂಡು ಬರ್ತೇನಂದ. ಹೊಟ್ಟೆ ಮಾತಾಡೋದಿಲ್ಲ ಸರ್, ನೀವೇನು ಕೊಡ್ತೀರಿ ಕೊಡ್ರಿ, ಕೊಟ್ಟಿದೆ ತಗೊಂಡು ಬರ್ತೇನಂದಾಗ ಮತ್ತ ಕೊಡ್ಬೇಕನ್ನಂಗ ಐತಲ್ಲ ಅವ್ರು. ಮತ್ತ ಹಣ ಕೊಡ್ಬೇಕ ಅವ್ರಿಗೆ. ಹೌದಿಲ್ಲ? ಇಷ್ಟೆಲ್ಲ ಮಾಡಿದ್ರು ಮತ್ತ ನೀ ಏನ್ ಮಾಡಿದಂಗ ಏನ್ ಬಿಟ್ಟಂಗೈತಿ? ನೀ ಗುಣ ತಗೊಂಡ್ ಹೋಗ್ಬೇಕು ನೋಡ್ರು ಒಣದ ಗಪ್ಪಾಗಿ ಹೋಗ್ಲಿಕ್ ಬರಂಗಿಲ್ಲ. ಇದು ಇಡೀ ಜಾತ್ರೆನೇ ನಡೆದದ ನೋಡಿ. ಇದೆಲ್ಲ ಈ ವ್ಯವಹಾರ ಎಲ್ಲ ಹಣದ ಮ್ಯಾಗೆ ನಡೆದದ, ರೊಕ್ಕಿನ ಮ್ಯಾಗೆ. ರೊಕ್ಕಿದ್ರೆ ಜಾತ್ರೆ ನಡೀತದ. ಹೌದಲ್ರಿ? ಬಹಳ ಗುಣವಂತರು ಕೂಡ್ಯಾರಂದ್ರೆ ಜಾತ್ರೆ ಆಗ್ತದ. ಗುಣ ತಿನ್ನೋದಿರ್ತದ. ಹಣ ಬೇಕಲ್ಲಿ. ಇದನ್ನೆಲ್ಲ ನಡಿಬೇಕಾದ್ರ ಇಲ್ಲಿ ದುಡ್ಡಿನ ಅವಶ್ಯಕತೆ ಅದ. ಹಾಗೆ ಯಾರು 1000 ಕೊಟ್ಟಾರ, ಯಾರು 5,000 ಕೊಟ್ಟಾರ, ಯಾರು 10,000 ಕೊಟ್ಟಾರ. ಬಡವ್ರು ಇದ್ದಾರ 500, ಯಾರು 100 ಹಿಂಗ್ ಕೊಟ್ಟಾರ. ಇದನ್ನೆಲ್ಲ ಊರು ಕಾಣಿಕೆ ಗ್ವಾಳಿ ಆಗಿದಲ್ಲಿನೇ ಜಾತ್ರೆ ನಡೀತದ. ಜಾತ್ರೆಗೆ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಹಣನೇ ಬೇಕಾಗ್ತದ. ಮತ್ತಿನ್ನೊಂದು ಮಾತು ಹೇಳ್ದ ಅಂತ. ಸೊನ್ಯಾಳ ಹನುಮಂತ ಗೌಡ್ರಿಗೆ ಗುಣ ನೋಡಿ ಗುಡಿ ಕಟ್ಟಿರತ್ತ. ಗುಣದಲ್ಲೇ ಕಟ್ಟಾರ, ಗುಡಿ ರಾಯ ಕೂಡ ಕಟ್ಟಾರ. ಹಣ ಬೇಕಿಲ್ಲ ಗುಡಿ ಕಟ್ಟಬೇಕಾದ್ರೆ, ಹಣ ಬೇಕಾರ ಏನು ಗುಣದಲ್ಲೇ ಕಟ್ಟಿರ್ತ ಗುಡಿ. ಎಲ್ಲ ಜಗತ್ತಿದ ಹುಟ್ಟಿದ ಹುಳ ಸಾವು ತನಕ ಯಾಕೆ ಬಡ್ದಾಡ್ತದ ಭೂಮಿ ಮ್ಯಾಗ ಅಂದ್ರ ಒಂದಕ್ಕಾಗಿ ಬರೇ ಬಡ್ದಾಡ್ತದ, ಹಣಕ್ಕಾಗಿ. ಹೆಚ್ಚು ಗಳಿಸ್ಬೇಕಿನ ಹೆಚ್ಚು ಗಳಿಸಿದ ಹುಳ ಸಾವು ತನಕ ಬಡ್ದಾಡ್ತದ. ಇದನ್ನೆಲ್ಲ ಹಣಕ್ಕಾಗಿ ಬಡ್ದಾಡ್ತದ. ಎಲ್ಲಾರು ನಾ ಶ್ರೀಮಂತನೇ ಆಗ್ಬೇಕಂತ ಹೇಳಿ ಬಡ್ದಾಡ್ತಾರ. ಬಾಳ ಗುಣವಂತದನಪ್ಪ ಇವ, ಇದ್ದುದೆಲ್ಲ ಬಿಟ್ಟು ಸುಮ್ಮ ಗುಣವಂತನಾಗಿ ಕೂತಾನತಿ. ಯಾವ್ದು ಒಬ್ಬಂದರ ಲಿಸ್ಟ್ದಾಗ ತೋರಿಸಿ ಹೆಸರ. ದೈವದೊಳಗ ಹಣ ಇಲ್ಲ, ಇವ ಗುಣದಾಗೆ ಶ್ರೇಷ್ಠದಾನ, ಇವನು ಬಲಿ ಯಾನೂನೇ ಇಲ್ಲ ಅಂತ ಹೇಳಿ ಈ ದೈವದಾಗ ಒಬ್ಬರನ್ನ ತೆಗೆದು ತೋರಿಸು. ಇವ್ರು ಎಲ್ಲಾರ ಕಿಶದಾಗ 5,000 10,000 10,000 ದುಡ್ಡು ಹಾಕೊಂಡೆ 4 ಗಂಟೆ ಹಾಕೊಂಡ್ ಕೂತಾರ. ಅಂಗಡಿಗೆ ಹೋದೆಪ್ಪ ಸಂತಿ ತರ್ಲಕ್ಕ, ದೀಪಾವಳಿ ಹಬ್ಬದ. ಮತ್ತ ಅವ ಅಂಗಡಿ ಕಾರ ನಾನು ಗುಣ ನೋಡಿ ಸಂತಿ ಕೊಡ್ತಾನೋ, ಹಣ ನೋಡ್ರ ಸಂತಿ ಕೊಡ್ತಾನ. ಹೆಂಗ ಮಲ್ಲಪ್ಪ ಹಣ ಒಯ್ದು ಕೊಡು, ಗುಣ ಹೋದ್ರ ಹಣ ಇದ್ರೆ ನಿಮಗೆ ಸಂತಿ ಕೊಡವ್ರಲ್ಲ. ನಾನು ಗುಣ ಬಹಳ ಒಳ್ಳೇದಂದ್ರೆ ಗೆಬ್ಬಿಗೆ ಬಡ್ದು ಕಳುತ್ತಾನ. ಮಲ್ಲಪ್ಪನ ಗುಣ ಬಹಳ ಚಲೋ ಅಂತೇಳಿ ಹೋಗಿ ಗುಣ ಕೊಡು ನೋಡು ಅಂಗಡಿಯಾಗ. ಕೊಡ್ಲಿಕ್ಕೆ ಬರಂಗಿಲ್ಲ ಅದು ಗುಣ, ಕೊಡ್ಲಿಕ್ಕೆ ಬರಂಗಿಲ್ಲ. ಗುಣದಲ್ಲಿ 2 ಪ್ರಕಾರ ಅದ. ಒಬ್ಬೊಬ್ಬರಲ್ಲಿ ಒಳ್ಳೆ ಗುಣನೂ ಇರ್ತಾವ, ಒಬ್ಬೊಬ್ಬರಲ್ಲಿ ದುಷ್ಟ ಗುಣನೂ ಇರ್ತಾವ. ಹೌದಾ? ಹಣದಲ್ಲಿ ಏನಾದ್ರು ಫರಕ್ ಅದೇನು? ಇಲ್ಲ. ಕಿಮ್ಮತ್ತದ. ಅದಕ್ಕೆ ರೂಪಾಯಿ ಇದ್ರು ಕಿಮ್ಮತ್ತದ, 10 ರೂಪಾಯಿ ಇದ್ರು ಕಿಮ್ಮತ್ತದ, 100 ಇದ್ರು 1000 ಇದ್ರು 1,00,000 ಇದ್ರು ಇದು ಕೊಟ್ಟು ಟೋಟಲ್ ಹಣಕ್ಕೆ ಕಿಮ್ಮತ್ತದ. ಹೌದು. ನಿಮ್ಮ ಗುಣ ಇವು ಕೊಟ್ಟಿ ಗುಣ ಬೇರೆ ಇರ್ತಾವ ಒಳಗ. ಬಾಳ ಕೊಟ್ಟಿ ಅಂದ್ರ ನೆರಮನೆ ಒಬ್ಬ ಮಾರುತಿ ಕಾರ್ ತಂದ, ಮಾಡ್ಯಾದ ಮ್ಯಾಗ ಮಾಡ್ಯ ಮನಿ ಕಟ್ಟಿದ ಅಂದ್ರ ಇವ್ ನೆರವರಿದ್ದು ಸುಮ್ ಕುಂಡ್ರಂಗಿಲ್ಲ. ಏನತ್ತವ್ರಿ? ಅವ ಬಡವ ಅಂತದ್ ಮಾಡ್ಯಾನೋ, ಬಡವನ ಮಗ ಮೇಲ್ ಮಾಡಿ ಕಟ್ಟ್ಯಾನ, ಮನಿ ಮುಂದೆ ಕಾರ್ ಗಾಡಿ ತಂದ್ ತರಬ್ಯಾನ ಅಂದ್ರ ಸಂತೋಷ ಪಡಿಬೇಕಲ್ಲ. ಕೊಟ್ಟಿ ಗುಣದ ಇರ್ತಾವ ಒಳಗ. ಏನತ್ತಾವ? ಸುಮ್ ಕುಂಡ್ರಲ್ಲ. ಆ ಮಗಂದ ಏನ್ ಹೇಳ್ತಿ ಬಿಡು, ಬ್ಯಾಂಕ್ ಡಬ್ ಹಾಕ್ಯಾನ ಮಗ ತಂದಾನತ್ತ ನೀವ ಬರದು ಕೊಟ್ಟು. ಇವೇ ನಿಮ್ಮ ಗುಣ. ಹೌದಿಲ್ಲ? ಈಗ ಬಡವನ ಮಗನಿಗೆ ಬಹಳಷ್ಟು ಹುಂಡ ಕೊಟ್ಟಿದ್ರು, ಬಂಗಾರ ಹಾಕಿದ್ರು ಅಂದ್ರ
ಇವು ಓಣ್ಯಾನ ಸುಮ್ಕೊಂಡಿರ್ತಾವ. ಏ ಒಟ್ಟ ಸುಮ್ಕೊಂಡ್ರಲ್ಲ ಆ ಯಾನರೇ ಗೋಮಿ ಇದ್ದಿರ್ಬೇಕು, ಅದಕ್ಕೆ ಕೊಟ್ಟಾರ ಅವ್ರ ಒಟ್ಟ. ನೋಡಿ ಸುಮ್ಕೊಂಡ್ಲಿಕ್ಕೆ ಕ್ಯಾನ್ ಗಂಟು ಹೋಗ್ತದ ಹೇಳ್ರಿ, ಇವ್ರದ್ದು ಕೊಡಾರು ಗುಣ ಕೊಯ್ದು ಇದು ಹಚ್ಚಲಿ. ಇವೇ ನಿಮ್ಮ ಗುಣ ಅದಿಲ್ಲ. ಗುಣದಲ್ಲಿ 2 ಪ್ರಕಾರ ಅದಾವ, ಹಣದಲ್ಲಿ ಪ್ರಕಾರ ಇಲ್ಲ. 1 ರೂಪಾಯಿ ಇದ್ರು ಹಣ ರೊಕ್ಕೆ ಅನಸ್ಕೊತದ, 10 ರೂಪಾಯಿ ನೋಟ್ ಇದ್ರು ರೊಕ್ಕೆ ಅನಸ್ಕೊತದ. 1000 ರೂಪಾಯಿ ಇರ್ಲಿ 2000 ಇರ್ಲಿ ರೊಕ್ಕನೇ ಅನಸ್ಕೊತದ. ಖರೆ ಅದ್ರಾಗ ಏನಾರ ಫರಕ್ ಅದೇನು ಇಲ್ಲ. ಒಂದು ಮಾತು ಹೇಳ್ದ ಇವ ಪುಂಡ್ಲಿಕ್ ಮಹಾರಾಜ ತಂದೆ ತಾಯಿನ ತಗೊಂಡು ಕಾಶಿಗೆ ನಡೆದಿದ್ದ. ರೋಹಿದಾಸ್ ಅವನ ಕೈಯಾಗ ಒಂದು ದುಡ್ಡು ಕೊಟ್ಟತ್. ಹೌದು. ಏಯ್ ಅಭ್ಯಾಸ ನೆಟ್ಟಗೆ ಮಾಡೋದು ಕಲಿ, ನೆಟ್ಟಗೆ ಮಾತಾಡೋದು ಕಲಿ. ಸುಮ್ಮನೆ ಏನ್ ಬೇಕಾದ್ ಹೇಳೋದ್ರೆ ಹೇಳ್ಬೇಡ ರಾಯಪ್ಪಣ್ಣ. ಹಂಗ್ಯಾಕೆ ನಡ್ಸಿ ತಲೆ ಕೆಟ್ಟಂಗ. ನಾ ಎಂದ ನಿನಗ ಫ್ರೀ ಪಾಸ್ ಬಿಡ್ತ. ಮತ್ತೊಮ್ಮಿಗೆ ಇದೇ ಮಾತು ಸರ್. ಕಲಾವಿದರ ಊರ, ಡೊಳ್ಳಿನ ಕಲಾವಿದರ ಊರ. ಇಲ್ಲಿ ಪುರಾಣ ಪಂಡಿತರದಾರ, ಪ್ರವಚನಕಾರರದಾರ. ಇಂಥ ವಿದ್ವಾಂಸ ಊರಾಗ ನಮ್ಮನ್ನ ಹಾಡ್ಲಕ್ ತಂದು ಹಚ್ಚಾರ ಅಂತ ಹೇಳ್ಯಾನ. ನೀವೆಲ್ಲಾರ ಅದೀವಿ. ಈಗ ಪುಂಡ್ಲಿಕ್ ಮಹಾರಾಜನ ಕೈಯಾಗ ರೋಹಿದಾಸ್ ದುಡ್ಡು ಕೊಟ್ಟಾನ ಅಂತ ಹೇಳ್ತಾನಿವ. ಯಾಕಂದ್ರೆ ನೋಡ ನೆಟ್ಟಗ ಬುಕ್ಕ ಓದೋದು ಕಲಿತ ಬಾ. ಹಿಂಗ ಸುಮ್ ಎಲ್ಲಿದೆ ಒಂದು ಆಕಳ ಕರ ತಂದು ಎಮ್ಮಿ ಕರ ಒಯ್ದು ಆಕಳ ಕರಿಗೆ ಹಿಂಗ ಹಚ್ಚಬೇಡ. ಯಾಕೆ ರೋಹಿದಾಸ್ ದುಡ್ಡ ಪುಂಡ್ಲಿಕನ ಕೈಯಾಗ ಕೊಟ್ಟೇ ಇಲ್ಲ. ಎಲ್ಲ ನಡ್ದ ಹೇಳಿ ಹೇಳಕತ್ತಿದೆ. ಹೆಂಗ್ ಮಾಡ್ಲತ್ತಿದೆ ಅಂದ್ರ ಇಲ್ಲಿ ದೈವ ಸುಮ್ ಕೇಳ್ತಾರ. ನಾ ಯಾನ್ ಬಿ ಹೇಳಿ ಹೋಗಿ. ಅವ ದುಡ್ಡು ಯಾರ ಕೈಯಾಗ ಕೊಟ್ಟಾನ ಅದುವರೆಗೆ ಗೊತ್ತದ ನಿನಗ. ಪುಂಡ್ಲಿಕನ ಕೈಯಾಗ ಕೊಟ್ಟಾನ ಅಂತ ಹೇಳ್ತಿ. ಎಲ್ಲಿ ಪುಂಡ್ಲಿಕ ಅವ ತಾಯಿ ತಂದಿ ಹಗಲಿ ಮೇಲೆ ಹಗ್ಗ ಇರ್ಲಿ, ಅದು ಇಲ್ಲ ನಂಗಿಲ್ಲ. ಪುಂಡ್ಲಿಕನ ಚರಿತ್ರೆನೇ ಬೇರೆ, ರೋಹಿದಾಸನ ಚರಿತ್ರೆನೇ ಬೇರೆ, ಸಂತ ತುಕಾರಾಮಂದ ಬೇರೆ, ದಾಮಾಜಿ ಪಂತಂದ ಬೇರೆ, ಎಲ್ಲಾರ್ದು ಬೇರೆ ಬೇರೆ ಅದ. ಹೌದಿಲ್ಲ? ಮತ್ತ ಆ ಚರಿತ್ರೆದೊಳಗ ಅವ ರೋಹಿದಾಸ್ ದುಡ್ಡು ಯಾರ ಕೈಯಾಗ ಕೊಟ್ಟ ನೋಡ, ಅದ್ರದ್ದು ಅಭ್ಯಾಸ ಮಾಡಿ ಮಾತಾಡು. ಹುಚ್ಚರಂಗ್ ಮಾತಾಡಬೇಡ. ಅವ ಅವನ ಕೈಯಾಗ ಕೊಟ್ಟಿಲ್ಲ. ಒಳ್ಳೆ ಇಷ್ಟೆಲ್ಲ ಗುಣನೇ ಶ್ರೇಷ್ಠ ಇರ್ಬೇಕಾದ್ರ ಮತ್ತ ಹಣ ಯಾಕೆ ಹಿಡ್ದಳ ಕಾಶಿ? ಹಣ ಹೋಗದ ಗುಣನೇ ಹೋಗದ ಬರ್ಬೇಕಾಯ್ತು ನೋಡು ಹೊಳ್ಯಾಗ. ಗುಣ ಒಗಿಲಿಕ್ಕೆ ಹೆಂಗ್ ಬರ್ತದ? ನೀ ಅವನಿಗಿಂತ ಹುಚ್ಚಿದ್ದೀನಿ. ಇಲ್ಲ ಬರ್ತಿತ್ತ ಅಂತ ಹೇಳ್ದ. ಅದು ರಾಯಪ್ಪ ಮಲ್ಲಪ್ಪ ಏನ ಮುನಿಷಿ ಚಲೋ ಅವಕುರ್ಕಿತ ಬಾದ ನೀವು. ಈ ಹೆಂಗಾಗ್ಯದ ಅಂದ್ರೆ ನಿಮ್ಮಂತವ್ರ ಮನೆಗೆ ಮಹಾರಾಜರು ಊಟಕ್ಕೆ ಬಂದಿದ್ರತ್ತ. ನಮ್ಮಂತವ್ರ ಮನೆಗೆ. ಹೌದು. ಮತ್ತ ಭಕ್ತರಿದ್ದೇವ್ ನಾವು ಬಂದಿರ್ಬೇಕು. ರಾಯಪ್ಪ ಇವ ಮುನಿಷಿ ಮಲ್ಲಪ್ಪ ಈಚ್ ಕಡೆ ರಮೇಶ್ ದಾದ ಕಲ್ಲಪ್ಪ. ಹಿಂಗ ಮಹಾರಾಜರು ಊಟಕ್ಕೆ ಬಂದ ಮ್ಯಾಗ ಮತ್ತ ಅವ್ರ ಸಂತರು ಊಟಕ್ಕೆ ಬಂದಾರ ಅಂತೇಳಿ ಇವರೆಲ್ಲ ಪಂಚಾಮೃತದ ಎಡಿ ತಯಾರು ಮಾಡಿ ಆ ಗುರುಗಳಿಗೆ ಊಟಕ್ಕೆ ಹಚ್ಚಿದ್ರು, ಮಣಿ ಹಚ್ಚಿದ್ರು, ಮ್ಯಾಗ ಅಡ್ಡುಣಿಗೆ ಮ್ಯಾಗ ಎಲ್ಲಾ ಇಟ್ರು. ಎಲ್ಲಾ ಗುರುಗಳು ಶಿಷ್ಯರು ಕೂಡಿ ಊಟ ಮಾಡ್ತಿರುವಾಗ ಆಗ ಗುರುಗಳು ಏನ್ ಮಾಡಿದ್ರು ಅಂದ್ರೆ ಅಗಲು ಮುಂದೆ ಇಟ್ಟ ಮೇಲತ್ತ ಕಣ್ಣು ಮುಚ್ಚಿ ಅನ್ನಪೂರ್ಣಾದೇವಿ ಧ್ಯಾನ ಮಾಡ್ತಿದ್ರು ಅವ್ರು. ಹೌದು. ಮತ್ತ ಅವ್ರು ಕಾಣ್ತಿರೋದು ನೋಡುದಕ್ಕ ಇವ ರಾಯಪ್ಪನಂತ ಸಾರಿನ ಗಡಿಗೆ ತಂದು ಇಡುದಕ್ಕ ಮೇಳ ಐತ್ರಿ. ಮುಂದೆ ಸಾರಿನ ಗಡಿಗೆ ತಂದಿಟ್ಟ. ಆ ಹೇಳಾಗ ಅವ್ರು ಕೇಳ್ತಾರೆ, ತಮ್ಮ ಸಾಷ್ಟಾಂಗ ಹಾಕಿದಿಲ್ಲೋ ಅಂದ್ರ ಅವ್ರು. ಸಾಷ್ಟಾಂಗ ಈಗ ಗುರುಗಳು ಊಟಕ್ಕೆ ಬಂದಾಗ ನೀವು ಮನ್ಯಾಗ ಸಾಷ್ಟಾಂಗ ಹಾಕ್ತಿರಲ್ಲ, ಊದಿನ ಕಡ್ಡಿ ಹಿಡಿದು ಹಾಕ್ತಾರ. ಹಂಗ ಸಾಷ್ಟಾಂಗ ಹಾಕಿದಿಲ್ಲ ಅಂತ ಅವ್ರು ಕೇಳ್ಯಾರ. ಇವ ಏನ್ ತಿಳ್ಕೊಂಡ? ಇವನಿಗೇನ್ ಅನಿಸ್ತು, ಸಾರಿನಾಗೆ ಸಾಷ್ಟಾಂಗ ಕೇಳಂಗ್ ಕಾಣ್ತಾರ ಅಂತ ಹೇಳಿ ತಾಮ್ರ ನಾನು ಹೆಂಡತಿ ಕೇಳ್ಕೊಂಡ್ ಬರ್ತಾನ. ನಾನು ಹೆಂಡತಿ ಮಾಡ್ಯಾಳ, ಸಾರ್ ನಾ ಮಾಡಿಲ್ಲ ಅಂದಿವ. ಶಬಾಷ್ ನೋಡ್ರಿ. ಗಿರಿಕೊಳಗ ಹೋಗಿ ಹೆಂಡತಿನ ಕೇಳ್ತಾನ, ಸಾರ್ ಹಾಕಿದಿಲ್ಲ, ಸಾರಿನೊಳಗ ಸಾಷ್ಟಾಂಗ ಹಾಕಿದಿಲ್ಲ, ಗುರುಗಳು ಕೇಳಗತ್ತಾರಂದ. ಐಗಿರಸ್ತ ಅಕ್ಕಿ ಅಂದಳು, ಐ ಪುಣ್ಯಾತ್ಮ, ಬ್ಯಾಳಿ ಕಾಳ ಎಲ್ಲ ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಸಾಸ್ವಿ ಇಂಥದೆಲ್ಲ ಹಾಕ್ತಾರ. ಮಾಡಿದ ನಾವು ಮಾತ್ರ ನನ್ನ ಜೀವನದಾಗ ಎಂದ ಸಾಷ್ಟಾಂಗ ಹಾಕಿಲ್ಲ. ನಾ ಗಂಡ ಮನ್ಯಾಗೂ ಹಾಕಿಲ್ಲ, ತವ್ರ ಮನ್ಯಾಗ ನಮ್ಮ ಅವ್ವ ಅಪ್ಪನ ಸಾಷ್ಟಾಂಗ ಸಿಗ್ತಿತ್ತಾರ ತೊಂಬ. ಐಳ್ಯಾಗ ಹೆಂಗ್ ಮಾಡುದು ಬಿರಿ ಅಂದ. ಆಗ ಹುಡುಗನ ಕೈಯಾಗ 10 ರೂಪಾಯಿ ಕೊಟ್ಟು ಕಳ್ಸಿದ್ರೆ, ಹೋಗೋ ತಮ್ಮ ಸಾಷ್ಟಾಂಗ ತೊಗೊಂಬ ಅಡಿಗೆ ಅಂಗಡಿಗೆ ಹೋಗಿ ಓಡ್ಕೋತೋಯ್ತು ಹುಡುಗ. ಅಂಗಡಿಗೆ ಜರ ಗರ್ದಿ ಬಿದ್ದಿತ್ರಿ. ಅಂಗಡಿ ಕಾರಗ ಅಂತಾನ, ಓ ಮಾಲೀಕರ 10 ರೂಪಾಯಿ ತಗೋರಿ, ನಮ್ಮ ಮನ್ಯಾಗ ಗುರುಗಳು ಊಟಕ್ಕೆ ಕೂತಾರ, ಬೇಗನೆ ಸಾಷ್ಟಾಂಗ ಕೊಡ್ರಿ ಅಂದ. ಅವನಿಗೆ ದೀಪಾವಳಿ ಗರ್ದಿ ಇತ್ತು ಅಂಗಡಿ ಕಾರಗ. ಯಾನೋ ಚಂದ ಕೇಳ್ಕೊಂಡ್ ಬಾ ಹೋಗಂದ. ಅಂದ್ರ ಬಿ ಇವ ಬಿಡ್ಲಿಕ್ಕೆ ತಯಾರಿಲ್ಲ. ಅವ ಅಂದ, ರೊಕ್ಕ ತಂದಿದಿಲ್ಲ ನಾವು ತಂದಿ ತಾಯಿ ಕಡೆ ಅಂದ. ರೊಕ್ಕ ಇಡ್ ತಗೊಂಡ ಹುಡುಗ ನನ್ನ ಕಡೆ ಗೆಬ್ಬಿ ಮಾಡಿ ನಿಂದ್ರ ಅಂದ. ಹುಡುಗ ಅಂಗಡಿ ಕಾರನ ಕಡೆ ಗೆಬ್ಬಿ ಮಾಡಿ ನಿತ್ರಿ ಸರಿಸಿ ಟೊಳ್ಳತ್ತು ಒಂದು ಕೊಟ್ಟ. ಓ ಇದೇನ್ರಿ ಏನ್ ಇದೇ ನೋಡು ಸಾಷ್ಟಾಂಗ, ನೀನು ಕೊಟ್ಟಿದ್ದ, ನೀವ್ ಒಯ್ದು ನಿಮ್ಮ ಅವ್ವಪ್ಪ ಕೊಡು ಅಂದ್ಬಿಟ್ರ. ಹೌದಾ? ಇದು ತಾಪಾಗೆ ಬತ್ರಿ ಅಲ್ಲಿದಿಂದ ಹುಡುಗ ಬಂದ ಮ್ಯಾಗ ಮನ್ಯಾಗ ಅಂತಾನೆ, ಯವ್ವ ಈ ಕಡೆ ಬಾ, ನೀ ಒಳಗಿನ ಖೋಲಿಯಾಗ ಯಾರಿಗ ಕಾಣಬಾರ್ದಂತ. ಒಳಗಿನ ಖೋಲಿಯಾಗ ಕರ್ಕೊಂಡು ಒಯ್ದ
ಒಯ್ದು ಮೊದಲೇ ತಾಪಾಗಿತ್ತು ಯವ ನೀ ಬಾಳಿ ಹತ್ರ ಇದ್ದಿ ಜರ ಬಗ್ಗೆ ನಿಂದ್ರು ನನಗ ಅಂದ ಸಾಷ್ಟಾಂಗ್ ಕೊಡ್ತಾ ನಿನಗಂದ ಮಗ ಏನಾರ ತಂದಿರ್ಬೇಕ ತಾವು ಬಾಗಿ ನಿತ್ತಳು ತಾಪಾಗಿ ಸರಿಸಿ ಟೊಳ್ಳ ತಾವು ಬಿಟ್ಟು ಗೆಬ್ಬಿಗೆ ಸಾಷ್ಟಾಂಗ ಇದೇನು ತಮ್ಮ ಅಂದಳು ಅಂಗಡಿ ಅವ್ ನನಗ್ ಕೊಟ್ಟನು ಸಾಷ್ಟಾಂಗ ನಾ ನೀನು ಕೊಟ್ಟಿದ ನೀ ಒಯ್ದು ಅಪ್ಪ ಕೊಡು ಅಂದ ಹೌದಾ ಇಟ್ಟು ಅನೂರದಾಗ ಅಕ್ಕಿ ಮೊದಲೇ ತಾಪಾಗಿತ್ತು ಬಳಿ ಏರಿಸೆ ನಿತ್ತಳು ರೀ ಓರಿ ಬರ್ರಿ ಸಾಷ್ಟಾಂಗ್ ಬಂದದ ಬರ್ರಿ ಓರಿ ಬರ್ರಿ ಸಾಷ್ಟಾಂಗ್ ಬಂದದ ಬರ್ರಿ ಗುರುಗಳು ಒಳಗ ಗುರುಗಳು ಊಟಕ್ಕೆ ಟೈಮ್ ಆಗ್ತದ ಅಂದಳಕ್ಕಿ ಇದು ಹೋಯ್ತು ನೋಡ್ರಿ ಗಿರಿಯಕ್ಕೆ ಬಕ್ರ ಒಳಗ ಹೋದ ಮ್ಯಾಗ ಅಕ್ಕಿ ಒಳಗಿನ ಖೋಲ್ಯಾಗ ಹೋಯ್ದಳು ಮೂಲ್ಯ ನಿಂದ್ರಿಸಳು ನಿಂದಿರಿಸಿ ಮೊದಲೇ ತಾಪಾಗಿತ್ತು ನನ್ನ ಕಡೆ ಗೆಬ್ಬಿ ಮಾಡಂದಳು ಮಾಡ್ದ ಸಾರಿಸ್ಕೊಂಡು ಟೊಳ್ಳತ್ ಕೊಟ್ಲು ಏನಂದ ಆಗ ಅಕ್ಕಿ ಹೇಳ್ತಾಳ ಅಂಗಡಿ ಅವ್ ಮಗನಿಗೆ ಕೊಟ್ಟಾನ ಮಗ ನನಗ್ ಕೊಟ್ಟಾನ ನಾ ನೀನು ಕೊಟ್ಟಿದ ನೀವ್ ಐದು ಗುರುಗಳಿಗೆ ಕೊಡು ಅಂದಳಕ್ಕಿ ಹೌದಾ ನೋಡ್ರಿ ಎಲ್ಲಿದು ಇಲ್ಲಿ ಟೊಳ್ಳ ಅಂದಾಗ ಗುರುಗಳಿಗೆ ಅವಾಜ್ ಕೇಳಿಸಿತ್ ನೋಡ್ರಿ ಅವ್ರು ಉಗಾಳಿಸಿ ಊಟಕ್ಕೆ ಚಾಲು ಮಾಡಿ ಬಿಟ್ರು ಇವ ಅಂದ ಓ ಗುರುಗಳ ದಮ್ರಿ ಸಾಷ್ಟಾಂಗ್ ಬಂದದ ಅಂದ ಆಗ ಗುರುಗಳು ಹೇಳ್ತಾರ ನಿನಗ ಒಳಗಿನ ಕೋಲ್ಯಾಗ ಕೊಟ್ಟಾಗಿ ನನಗ್ ಮುಟ್ಟೆದ ಹಾಂಗ ಮಾಡ್ಬೇಡ ಮಲ್ಲಪ್ಪಮ್ಮ ಗೆಬ್ಬಿ ಬಾತಿಸ್ಕೊಂಡು ಹೋದಿರಿ ಇತಿಹಾಸ ಓದಿದ್ರಿ ಅಂದ್ರೆ ಹೇಳ್ತು ಬರಿ ಸಾಷ್ಟಾಂಗ ಇದಕ್ಕ ಇದ್ರದ್ದು ಐದು ಅದಕ್ಕ ಅಜ್ಜಿ ಬಾತ್ ಹೇಳಬ್ಯಾಡ್ರಿ ನಿಮಗ ತಿಳಿತು ಹೇಳ್ರಿ ತಿಳಿಲಿಕ್ಕಂದ್ರ ಸುಮ್ ನಿಮ್ ಬಲ್ಲಂಗ್ ಹೊಡ್ರಿ ಗಾಡಿ ಖರೆ ತಪ್ಪ ಇತಿಹಾಸ ಹೇಳ್ಕೊಂಡು ಹೋಗೋದಿಲ್ಲ ಯೂಟ್ಯೂಬ್ ಚಾಲು ಓದಿದ್ರಿ ಈಗ ಹೌದು ತರಿಕಿರ್ಲಿ ನಾಳಿಗೆ ಒಬ್ಬ ಯಾವಾರ ಫೋನ್ ಹಚ್ಚಿ ನಿನಗ ಏ ರಾಯಪ್ಪ ಮತ್ತ ದಾಸ ಪುಂಡ್ಲಿಕನ ಕೈಯಾಗ ದುಡ್ಡು ಕೊಟ್ಟಾನೆ ಅನ್ನೋ ಕಾಶಿಗೆ ಒಯ್ಲಿಕ್ಕಂದ್ರ ಯಾನ್ ಹೇಳಂಗಿದ್ದೀನಿ ಯೂಟ್ಯೂಬ್ ಚಾಲು ಅದ ಓದಿದ್ರಿ ಹೇಳು ಓದ್ಲಿಕ್ಕಂದ್ರ ಸುಮ್ ಬಾಯಿ ಮುಚ್ಕೊಂಡು ಗಪ್ಪಾಗಿ ಕೂತ್ ಬಿಡು ಸುಮ್ಮನೆ ಯಾರು ಅಂತ ಹೇಳ್ಬೇಡ ಅದಕ್ಕಿರ್ಲಿ ಇವತ್ತಿನ ದಿವಸ ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳೋ ಸಲುವಾಗಿ ಕೂಡಿರಿ ಇನ್ನ ನಮ್ಮ ಕಡೆ ಎರಡು ಸಿದ್ಧರ ಪ್ರಶ್ನೆಯನ್ನ ಮಾಡ್ಯಾನ ಉಳ್ದಾವ ನಮ್ಮದು ವಿಷಯನೂ ಹೇಳುವುದದ ಹಂಗ ಬಾಳ ಮಾತು ಹೇಳ್ಕೋತ ನಿಮ್ಮೆಲ್ಲರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಒಂದು ಚಾಲ ಹಾಡುದದ ಅಮೋಘ ಸಿದ್ಧನ ಮಾಯಾದ ಮಗ ಮಾಧುಲಿಂಗ ಹೌದಾ 700 ಕಿಲ್ಲಾರ ಮೈಸುತ್ತ ಇದೇ ನಮ್ಮ ದಕ್ಷಿಣ ಸೋಲಾಪುರ ಬಂಡ್ರಗುಟ್ಟ ಗ್ರಾಮಕ್ಕೆ ಬಂದ ಬಂಡ್ರಗುಟ್ಟ ಗ್ರಾಮದಲ್ಲಿ ಬಂದ ಅಲ್ಲಿ ಸೈದರ ಕುರುಣಿತ್ತು ಹಜರತ್ ಪೀರ್ ಸಾಬಂದು ಕುರುಣಿತ್ತು ಅವಂದೇ ದೇಶಿಗೆ ಗೌಡಿಕೆ ಬಂಡ್ರಗುಟ್ಟೆಯಾಗಿತ್ತು ಹೌದಾ ಅವ ಎಂತ ಶರಣ ಇದ್ದ ಅಂತ ಕೇಳಿದ್ರ ಭೀಮಾ ಹೊಳಿ ಉಂಬ್ರಜ್ ಮತ್ತು ಬಂಡ್ರಗುಟ್ಟಿ ದಾಟಬೇಕಾದ್ರೆ ನೀರ್ ಮ್ಯಾಗ ನಡೆದು ದಾಡ್ತಿದ್ದ ಹೌದಾ ಬೆಳಿಗ್ಗೆ ಅವನಿಗೆ ಜಳಕ ಮಾಡುವ ಸಮಯದೊಳಗ ಬರೇ ಒಂದು ಕೊಡಕ ಕೈ ಹಚ್ಚಿ ಬಿಟ್ರು ಕೊಡ ಭೀಮಾ ಹೊಳ್ಯಾಗ ಹೋಗಿ ಮುಳುಗಿ ತಾನೇ ನೀರು ತಂದು ರಜ್ಜನಿಗೆ ಸುರುತ್ತಿತ್ತು ಎಂತ ಶರಣ ಇದ್ದ ನಮೋಜ್ ಮಾಡ್ತಿರುವಾಗ ಬಾವ್ಯಾಗ ಚಾಪಿ ಹೋಗದಂದ್ರ ಚಾಪಿ ತೇಲ್ತಿತ್ತು ಅದ್ರ ಮ್ಯಾಗ ನಿತ್ತು ನಮೋಜ್ ಮಾಡ್ತಿದ್ದ ಹೌದು ಎಂತ ದೊಡ್ಡ ಸೋಪಿ ಸಂತಿದ್ದ ಅಂತವನು ಕುರಣದಾಗ ಇವ ಕಿಲ್ಲರ್ ಬಿಟ್ಟಿದ್ದ ಬಿಟ್ಟ ಮ್ಯಾಲತ್ತ ಆ ಪೀರನ ಸೇವಕರು ಬಂದು ನೋಡಿದ್ರು ನಮ್ಮ ಕುರಣದಾಗ ಮಾಧುಲಿಂಗ ಅಂತೇಳಿ ಅಮೋಘ ಸಿದ್ಧನ ಮಗ ಬಂದಾನೋ ಕಿಲ್ಲಾರ ಬಿಟ್ಟಾನಂದಾಗ ಅವ ಹೇಳಿದ ಪೀರ ಬಿಟ್ರೆ ಬಿಡಲೆಕ್ ಬಿಡು ಅಂದ ಹಂಗ್ರಿ ಅವಂದು ಸತ್ತು ಪರೀಕ್ಷೆ ಮಾಡಬೇಕಾಗ್ಯದ ಅವನು ಪರೀಕ್ಷೆ ಮಾಡಿ ನೋಡ್ಬೇಕಾಗ್ಯದ ಅಂದ್ರು ಹೋಗಿ ಸೇವಕರು ಒಂದು ಗೂಳಿನ ತಂದು ಕೊಯ್ದಿದ್ರು ಕೊಯ್ದ ಮ್ಯಾಲತ್ತ ಮಾಧುಲಿಂಗ ಗೂಳಿ ಹೆಜ್ಜೆ ಹಿಡ್ಕೊಂಡು ಬಂದ ನಿನ್ನಲ್ಲಿ ತಾಕತ್ತಿದ್ರೆ ಎಬಸ್ಕೊಂಡು ಹೋಗಂದ್ರ ಅವ್ರು ಇಲ್ಲ ಅಂದಿ ಅಂದ್ರ ನಿನಗೆ ಎಬ್ಸೋದು ಆಗುದಿಲ್ಲ ಅಂದಿ ಅಂದ್ರ ನಿನಗೆ ಕಿಲ್ಲಾರದೊಳಗಿನ ಅರ್ಧ ಕಿಲ್ಲಾರ ಪಾಲು ಕೊಡು ನಾವ್ ಎಬಿಸ್ಕೊಡ್ತೇವ ಆಗ ಮಾಧುಲಿಂಗ ಯಾವ ರೀತಿ ಆ ಗೂಳಿನ ಎಬ್ಸಿದ ಅನ್ನೋ ಬಗ್ಗೆ ಒಂದ್ 4 ನುಡಿ ಚಾಲ ಹಾಡ್ರಿ